ನನ್ನ ಬಂಧು ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಮಂಡ್ಯಕ್ಕೆ ಬಂದಾಗ ಎಲ್ಲ ಕಡೆನೂ ನನ್ನ ತಮ್ಮ ಅಂಬಿಯ ಫೋಟೋಗಳನ್ನು ನೋಡಿ ನನಗೆ ಅಂಬಿ ಎಲ್ಲೂ ಹೋಗಿಲ್ಲ, ಮಂಡ್ಯದಲ್ಲೇ ಇದ್ದಾರೆ ಅನ್ನಿಸಿತು. ಆದರೆ ಅಂಬಿ ನನ್ನ ತಮ್ಮ, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಮೊದಲು ಹೋಗಬೇಕು, ಆಮೇಲೆ ನೀವು ಹೋಗಬೇಕು, ನೀವು ಹೊರಟೋದ್ರೆ ನನಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಇದ್ದೆ. ಇಲ್ಲ ಇಲ್ಲ ಇಲ್ಲ, ನಿಮಗೇನೂ ಆಗಲ್ಲ, ನಾನಿದ್ದೀನಿ ಅಂತ ಹೇಳ್ತಾಯಿದ್ರು. ಆ ರೀತಿ ಅವರ ಸಂಬಂಧ. ನಂದು ಅಕ್ಕ ಅನ್ನೋದು ಅವರ ನನ್ನ ಸಹೋದರ ಅಂತ ಎಲ್ಲ ಕಡೆ ನಾನು ಹೇಳ್ತಾ ಇದ್ದೆ. ಅಂಬಿ ಯಾವತ್ತೂ ಯಾವ ವಿಷಯಕ್ಕೂ ಇಷ್ಟಪಟ್ಟಿಲ್ಲ, ಅದೇ ಅವ್ರನ್ನ ಹುಡುಕೊಂಡು ಬಂತು. ರಾಜಕೀಯನೂ ಅಷ್ಟೇ, ಅವರೇನು ಇಷ್ಟಪಟ್ಟು ನಾನು ಮಿನಿಸ್ಟ್ರ್ ಆಗಬೇಕು, ನನಗೆ ಇದು ಎಲೆಕ್ಷನ್ಗೆ ಟಿಕೆಟ್ ಬೇಕು, ಅದು ಇದು ಅಂತ ಅವ್ರು ಯಾವತ್ತೂ ಕೇಳಿದ್ದಿಲ್ಲ. ಆ ಟಿಕೆಟೇ ಅವ್ರನ್ನ ಹುಡುಕೊಂಡು ಬಂತು. ಅವ್ರಿಗೆ ಯಾವತ್ತೂ ಯಾವ ಆಸೆನೂ ಇಲ್ಲ, ಯಾವ ಆಸೆನೂ ಪಡಲಿಲ್ಲ. ಅದರಲ್ಲೆಲ್ಲ ಸುಮಲತನ ಮಾತ್ರ ಆಸೆ ಪಟ್ಟರು. ದೇವರು ಅವ್ರಿಗೆ ಸುಮಲತನ್ನು ಕೊಟ್ಟರು. ಅದೊಂದು ವಿಷಯದಲ್ಲಿ ಭಗವಂತ ಅವ್ರಿಗೆ ಅವರ ಆಸೆನ ನೆರವೇರಿಸಿದ್ರು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನೋಡಿ ರಾಜಕಾರಣಿಗಳನ್ನೆಲ್ಲ ಕೇಳ್ಕೊಳ್ತೀನಿ, ಮೊದಲು ಅಂಬರೀಷ್ ನಮಗೆ ಸ್ವಂತ, ಆಮೇಲೆ ನಿಮಗೆಲ್ಲ ಸ್ವಂತ. ಅವರು ಆಮೇಲೆ ರಾಜಕೀಯಕ್ಕೆ ಬಂದಿದ್ದು. ಮೊದಲು ನಮ್ಮ ಕಲೆ ಪ್ರಪಂಚಕ್ಕೆ ಬಂದರು. ಅವತ್ತಿನ ದಿವಸ ನಮ್ಮ ಕಲಾವಿದರೆಲ್ಲ ಬಂದರೆ ಒಬ್ಬರು ಮಿನಿಸ್ಟ್ರು ನೀವೆಲ್ಲ ಹಿಂದೆ ಹೋಗಿ ಹೋಗಿ ಅಂದ್ಬಿಟ್ರು. ನಮ್ಮ ಕಲಾವಿದರೆಲ್ಲ ಎಷ್ಟು ಕಣ್ಣೀರಿಟ್ರು ಗೊತ್ತಾ? ನಮ್ಮ ಅಂಬರೀಷ್ ಅಣ್ಣ ನಮ್ಮನ್ನ ಯಾಕೆ ಎಲ್ಲೂ ಹತ್ತಿರ ಸೇರಿಸ್ತಾ ಇಲ್ಲ ಅಂತ ಬಹಳ ದುಃಖಪಟ್ಟರು. ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಈ ವಿಷಯನ ಅವ್ರಿಗೆ ಹೇಳಿ ಅಂದರು. ಎಲ್ಲಿ ಹೋದರೂ ಅವರು ಎಲ್ಲರಿಗೂ ಬೇಕಾದವ್ರೆ, ಬಡವರು ಸಾಹುಕಾರರು ಯಾರಾದರೂ ಸರಿ. ಅದರಲ್ಲೂ ಕಲಾವಿದರಿಗೆ ಅವ್ರು ತುಂಬ ತುಂಬ ಸ್ವಂತ ನಮಗೆ. ಅವರು ಅದು ಎಂದಿಗೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರ ಅಂತ್ಯಚಿತ್ರ ಥರ ಬೇರೆ ಯಾರು ಆ ರೀತಿ ಅಭಿನಯಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಎಷ್ಟೋ ಚಿತ್ರಗಳನ್ನ ನೋಡಿದಾಗ, ಆಮೇಲೆ ಅವ್ರು ಯಾವತ್ತೂ ಅಷ್ಟೇ ರಾಜನಾಗೇ ಬಂದ, ರಾಜನಾಗೇ ಹೋದರು. ಅವರು ಹೆಲಿಕಾಪ್ಟರ್ ಕೂತ್ಕೊಂಡು ಅವ್ರಿಗೆ ಯಾವ್ಯಾವ ಜಾಗ ಇಷ್ಟನೋ ಅಲ್ಲೆಲ್ಲ ಸುತ್ತಿದ್ದಾರೆ. ಅಂದರೆ ಯಾವ ಕಲಾವಿದರಿಗೆ ಆ ಥರ ನಡೆದಿದೆ? ಯಾರಿಗೂ ನಡೆದಿಲ್ಲ. ಮಂಡ್ಯ ನೋಡಬೇಕು ಅಂದರು ಬಂದರು, ಅದೇ ರೀತಿ ಅವ್ರ ಮನೆ ನೋಡಬೇಕು ಅಂದರು ಅಲ್ಲಿಗೂ ಹೋದರು. ಅವರು ಕಟ್ಟಿಸಿದ ಆ ಥಿಯೇಟ್ರು ನಮ್ಮ ಕಲಾವಿದ್ರಿಗೋಸ್ಕರ, ಆ ಥಿಯೇಟ್ರ್ ಹತ್ರನೂ ಬಂದರು. ಅವ್ರ ಮನಸ್ಸಿಗೆ ಎಷ್ಟು ಸಂತೋಷ ಆಗಿರಬೇಕು. ಅದನ್ನು ನೆನೆಸಿದ್ರೆ ಯಾವ ಕಲಾವಿದರಿಗೂ ಆ ರೀತಿ ನಡೆದಿಲ್ಲ. ಬೇರೆ ಊರಿಂದ ಅಲ್ಲ, ಬೇರೆ ಭಾಷೆಯಿಂದ ಅವ್ರನ್ನ ನೋಡೋಕ್ಕೆ ಬಂದಿದ್ದರು. ಬೇರೆ ಯಾವ ಕಲಾವಿದರಿಗೂ ಆ ರೀತಿ ಬಂದಿದ್ದಿಲ್ಲ. ಅದರಿಂದ ನಮ್ಮ ಅಂಬಿನೇ ಒಂದು ಸ್ಪೆಷಲ್. ಅದನ್ನು ಅವ್ರನ್ನ ಯಾರಿಗೂ ಒಪ್ಸೋಕ್ಕಾಗಲ್ಲ. ಆ ರೀತಿ ಒಬ್ಬ ಕಲಾವಿದ, ಆ ಕಲಾವಿದನ ಥರ ಇನ್ಯಾರೂ ಬರಲ್ಲ. ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಾಯಿದ್ರು. ನನ್ನ ಥಿಯೇಟ್ರ್ ಕಟ್ತಾರೆ ಹೇಳಿದೆ, ಅಬ್ಬಿ ನನ್ನ ಆಯಸ್ಸೆಲ್ಲ ನೀನೇ ತಗೊಳಪ್ಪ, ಎಷ್ಟು ಚೆನ್ನಾಗಿ ಕಟ್ಸಿದ್ಯಾ ಅಂದೆ. ನಿಮ್ಮ ಆಯಸ್ಸು ಕಟ್ಕೊಂಡು ನಾನೇನು ಮಾಡಲಿ, ನಿಮ್ಮ ಕುತ್ತಿಗೆಲಿರೋ ನೆಕ್ಲೆಸ್ ಕೊಡಿ ಅಂತ ಕೇಳಿದ್ರು. ಆ ರೀತಿ ಅಂಬಿನ ಮರೀಲಿಕ್ಕೆ ಸಾಧ್ಯ ಇಲ್ಲ, ನಾವು ಮರೆತೂ ಇಲ್ಲ. ಅವ್ರು ನಮ್ಮ ಜೊತೆಲೇ ಇದ್ದಾರೆ, ಅಂಬಿ ನಮ್ಮ ಜೊತೆಲೇ ಇದ್ದಾರೆ. ನೋಡಿ, ಎಲ್ಲೆಲ್ಲೂ ನೋಡಿದ್ರು ಅವ್ರ ಫೋಟೋ ಇದೆ. ಆ ಫೋಟೋದಲ್ಲಿ ಜೀವ ತುಂಬಿದೆ. ಆ ಫೋಟೋ ನೋಡಿ ನಮ್ಮನ್ನೇ ನೋಡ್ತಿದ್ದಾರೆ. ಆ ರೀತಿ ಅಂಬಿನ ಎಂದಿಗೂ ಬರೆಯೋಕ್ಕೆ ಸಾಧ್ಯವಿಲ್ಲ. ಅವ್ರ ಮಗನೂ ಅವ್ರ ರೀತಿಯೇ ಚೆನ್ನಾಗಿ ಬರಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತೀನಿ. ನಮ್ಮ ಸುಮಲತಾ ಅವ್ರಿಗೂ ಅಷ್ಟೇ ಧೈರ್ಯ ಕೊಟ್ಟು ಅವ್ರು ಅದೇ ರೀತಿ ಕೊನೆಯವರೆಗೂ ಅವ್ರ ಮಗನ್ನ ಬೆಳೆಸಬೇಕು ಅಂತ ನಾನು ದೇವ್ರನ್ನ ಬೇಡ್ತೀನಿ. ನನಗಿಲ್ಲಿ ಅವಕಾಶ ಕೊಟ್ಟಿದ್ದು, ಮಾತಾಡೋದಕ್ಕೆ ಅವಕಾಶ ಕೊಟ್ರಿ, ಅದು ತುಂಬ ವಂದನೆಗಳು.